ಸುಧಾ ಸರ್, ಅದೇ ಇದು ಕ್ಲೀನ್ ಮಾಡ್ತಾ ಇದ್ರಲ್ಲ, ಹೇಳಿ ಅದ್ರ ಬಗ್ಗೆ ಮತ್ತೆ ಹೇಳಿ ಸರ್. ನಮಸ್ಕಾರ. ಇಲ್ಲಿ ನಮ್ಮ ನೇಮತ್ ಬೀದರ್ಗ ಕೌನ್ಸಿಲರ್ ಇದ್ದಾರಲ್ಲ, ಪ್ರತಿ ಸರಿ ನಾವು ಯಾವಾಗ ಹೇಳಿದ್ರೇನು ನಮ್ಗೆ ಸ್ಪಂದಿಸಿ ಅವರು ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಕಸ ಈ ಭವಾನಿ ಥಿಯೇಟ್ರಿಂದ ಹಿಡಿದು ಈ 181 ಸರ್ವೆ ನಂಬರಲ್ಲಿ ಈ ಮೆಶ್ ಕಟ್ಟಿದ್ದಾರೆ. ಆ ಮೆಶ್ ಕಟ್ಟಿರೋದು ಯಾವಾಗ ನೋಡಿದ್ರು ಗಲೀಜು. ಅಲ್ಲಿ ತಾದ್ರಿಪುರದಿಂದ ಹಿಡಿದು ಇಲ್ಲಿ ಬಸ್ ಸ್ಟ್ಯಾಂಡ್ವರೆಗೂ ಕಸ ಎತ್ಕೊಂಬಂದು ಇಲ್ಲಿ ಹಾಕ್ತಾಯಿದ್ರು. ಮೆಶ್ ಕಟ್ಟಿದಾದ್ಮೇಲೆ ಈ ದೇವರಾಜ್ ಅರಸು ಮೆಟ್ರಿಕ್ ನಂತರ ಬಾಲಕರ ವಿದ್ಯಾರ್ಥಿನಿಲ್ಲ 786 ಮುಂದ್ಗಡೆ ಬಂದು ಎಲ್ಲ ಕಸ ಬಂದು ಇಲ್ಲಿ ಹಾಕ್ತಾ ಇದ್ದಾರೆ. ನಮ್ಮ ರಫಿ ಅವರು ಸ್ಪಂದಿಸಿ ದಿನ ಅವ್ರು ಯಾವಾಗ ನೋಡಿದ್ರೂ ಈ ಕ್ಲೀನ್ ಮಾಡಿಸ್ತಾನೆ ಇರ್ತಾರೆ. ನಾವು ಬಂದು ಯಾವಾಗ ಮುನ್ಸಿಪಾಲ್ಟಿ ಹತ್ರ ಬಂದು ಕಂಪ್ಲೇಂಟ್ ಕೊಡ್ತಾ ಇರ್ತೀವಿ, ಅವಾಗ ಅವ್ರು ಹೇಳ್ತಾ ಇರ್ತೀವಿ. ನಮ್ಮದು ಜಾಸ್ತಿ ನಮ್ಮ ರಫಿ ಅವರು ಕಡೆಯಿಂದ ಜಾಸ್ತಿ ನಮ್ಗೆ ಹೆಲ್ಪ್ಫುಲ್ ಆಗಿದೆ. ಇದು ಕಾಯಿಲೆ ಬರೋದಕ್ಕೋಸ್ಕರ ಎಲ್ಲ ಇದಾಗಿದೆ, ಹಾವುಗಳು ಜಾಸ್ತಿ ಇದೆ. ನಾವು DC ಅವ್ರಿಗೂ ಒಂದು ಲೆಟ್ರ್ ಕೊಟ್ಟಿದ್ದೀವಿ. ನಾವು ದಯವಿಟ್ಟು ಇದಕ್ಕೆ ಏನಿದೆ ಪರಿಹಾರ ಮಾಡಿಕೊಡಿ ಮತ್ತು ಇದಕ್ಕೆ ಮೆಶ್ ಕಟ್ಕೊಡಿ. ಪಾಪ ಜಾಸ್ತಿ ತೊಂದರೆ ಆಗ್ತಾ ಇದೆ. ಅದು ಏನು ಕಸನಲ್ಲಿ ಅದು ಕೋಳಿದು ಎಲ್ಲ ಗಲೀಜು ಅದೆಲ್ಲ ತಗೊಂಡ್ ಬಂದು ಇಲ್ಲಿ ಹಾಕ್ಬಿಟ್ರೆ ನೋಡಿ ಯಾವ ರೀತಿ ತರ ಇದೆ. ಇಲ್ಲಿ ಏನಾಗ್ತಾರೆ ತಗೊಂಡ್ಬಂದು ನೈಟ್ನಲ್ಲಿ ಯಾವಾಗ ಹಾಕ್ಬಿಡ್ತಾರೆ ವಾಸನೆಗೆ. ಇಲ್ಲಿ ಪಾಪ ಇಲ್ಲಿ ಇರೋ ಜನಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ. ಅದು ಇನ್ಫೆಕ್ಷನ್ಗೆ ಮಕ್ಕಳಿಗೆಲ್ಲ ಕಾಯಿಲೆ ಬಂದ್ಬಿಡ್ತಾ ಇದೆ. ಅದು ಸುಮಾರು ಜನ ನಮಗೆ ಕಂಪ್ಲೇಂಟ್ ಮಾಡ್ತಾರೆ, ಈ ಥರ ಜಾಸ್ತಿ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ. ಇನ್ನು ನಾನು ಇರೋದೇ ಜನ ಸೇವೆ ಮಾಡೋಕ್ಕೆ, ಇನ್ನು ನಾನು ಜನಗೆ ತೊಂದರೆ ಆಗ್ತಾಯಿದೆ ಅಂತೇಳಿ ನಾನು JCP ತೊಗೊಂಡ್ಬಂದು ನಮ್ಮ ನಗರಸಭೆಯಿಂದ ನಮ್ಮ ಕಮಿಷನರ್ ಸಾಹೇಬ್ರಿಗೆ ಮನವಿ ಮಾಡಿ, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಮನವಿ ಮಾಡಿ ಅದು ತೊಗೊಂಡ್ಬಂದು ನಾನು ಅವಾಗವಾಗ ನಾನು JCP ತೊಗೊಂಡ್ಬಂದು ಕ್ಲೀನ್ ಮಾಡ್ತೀನಿ. ಬಟ್ ಇದು ಕ್ಲೀನ್ ಮಾಡೋ ಇವಾಗ ಅಲ್ಲಿ ಮೇನ್ ರೋಡ್ನಲ್ಲಿ ಏನಾಗಿದೆ, ಅಲ್ಲಿ ಮೆಶ್ ಕಟ್ಟಿದ್ದಾರೆ. ಅಲ್ಲಿ ಮರ ಎಲ್ಲ ಹಾಕ್ಬಿಟ್ಟು ಮೆಶ್ ಕಟ್ಟಿದ್ದಾರೆ. ಅಲ್ಲಿ ಹಾಕಕ್ಕೆ ಇವಾಗ ಜಾಗ ಇಲ್ಲ. ಅಲ್ಲಿಂದ ತೊಗೊಂಡ್ಬಂದೆಲ್ಲ ಮೂಟೆಗಳು ತೊಗೊಂಡ್ಬಂದು ಈ 2 ವೀಲರಲ್ಲಿ ಆಟೋನಲ್ಲಿ ತೊಗೊಂಡ್ಬಂದು ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಅದು ಇಲ್ಲಿ ಬಿಸಾಕೋ ಜಾಗದಲ್ಲಿ ನೀವು ನಗರಸಭೆಯಿಂದ ಗಾಡಿ ಬರ್ತದೆ, ಅದು ಹಾರನ್ನೆಲ್ಲ ಹೊಡಿತಾರೆ ಅವ್ರು ಬಂದು, ಮನೆ ಹತ್ರ ಬಂದು ಸೀಟಿ ಹೊಡಿತಾರೆ. ಆ ಗಾಡಿನಲ್ಲಿ ಹಾಕ್ಬಿಟ್ರೆ ಏನು ಯಾರಿಗೂ ತೊಂದರೆ ಇರೋದಿಲ್ಲ. ನೀವು ಕರೆಕ್ಟ್ ಟೈಮ್ಗೆ ಕಸ ಗಾಡಿನಲ್ಲಿ ಹಾಕ್ಬಿಟ್ರೆ ಪಾಪ ತೊಗೊಂಡೋಗ್ಬಿಟ್ಟು ಅವರು ಎಲ್ಲೋ ಕಸ ಜಾಗದಲ್ಲಿ ಹಾಕ್ತಾರೆ. ನೀವು ತೊಗೊಂಡ್ಬಂದು ಇಲ್ಲಿ ಹಾಕ್ಬಿಟ್ಟು ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದೀರಾ. ದಯವಿಟ್ಟು ನನ್ನ ಕಡೆಯಿಂದ ಒಂದು ಮನವಿ ಏನಂದ್ರೆ, ಯಾರು ಇಲ್ಲಿ ಕಸ ಹಾಕಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಸುಮಾರು ಸತಿ ನಾನು 106 ಸತಿ ನಾನು ಕ್ಲೀನ್ ಮಾಡಿದ್ದೀನಿ. ಇಲ್ಲಿ 1 ಸತಿ 2 ಸತಿ ಅಲ್ಲ, 106 ಸತಿ ಇಲ್ಲಿರೋ ಜನ ಗೊತ್ತು. ನಾನು ಯಾವಾಗ ತೊಂದರೆ ಆಗ್ತದೆ ನಾನು ಕ್ಲೀನ್ ಮಾಡಿದ್ದೀನಿ. ಇವಾಗ ನೋಡಿ, ಯಾರೋ ಮೊನ್ನೆ ಕಮಿಷನರ್ ಸಾಹೇಬ್ರಿಗೆ ನಾನು ಹೋಗಿ ಸರ್ ಇದು ಸ್ವಲ್ಪ ಕ್ಲೀನ್ ಮಾಡಿ ಅಂದ್ರೆ, ಯಾರೋ 180ನಲ್ಲಿ ನಮ್ದು 9 ಗುಂಟೆ ಜಾಗ ಇದೆ ಅಂತ ಹೇಳಿ ಬಂದು ಅರ್ಜಿ ಕೊಟ್ಟಿದ್ದಾರೆ. ಅದು ಕ್ಲೀನ್ ಮಾಡಿದ್ರೆ ತಿರ್ಗಾ ಅವ್ರು ಬಂದು ಒಂದು ಇದು ಮಾಡ್ತಾರೆ ಅಂತ ಹೇಳ್ತಾರೆ. ಸರ್ ನೀವು ಕ್ಲೀನ್ ಮಾಡಕ್ಕೆ ಬಿಡಿ, ಯಾರೋನ ಬಂದ್ರೆ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಸಹಕಾರ ಕೊಡ್ತೀರಿ. ಯಾರೋನ ಇರಲಿ, ಅದು ಬಂದು DC ಸಾಹೇಬ್ರ ಮುಖಾಂತರ ಬರಲಿ ಅವರು. ಇಲ್ಲಾಂದ್ರೆ ಯಾರೋನ ಪ್ರೈವೇಟ್ ಯಾರೋನ ಸರ್ವೆ ಮಾಡೋ ಕರ್ಕೊಂಡು ಬಂದ್ರೆ ನಾವೇ ಅವ್ರಿಗೆ ಗಲಾಟೆ ಮಾಡಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀರಿ ಅಂತೇಳಿ ಕಮಿಷನರ್ ಸಾಹೇಬ್ರಿಗೂ ಹೇಳಿದ್ದೀನಿ. ಇನ್ನು ಅವ್ರ ಜಾಗ ಸುಮಾರು 50 ವರ್ಷ 60 ವರ್ಷದಿಂದ ಈ ಜಾಗ ಕೇಸ್ ನಡೀತಾ ಇದೆ. ಇವಾಗ ನಮ್ಮ ಜಾಗ ಅಂತ ಹೇಳಿ ಬಂದು ಅವರು 9 ಗುಂಟೆ ಜಾಗ ಇದೆ ಎಲ್ಲೋ ಅಂತ ಬರ್ತಾರೆ. 50 ವರ್ಷ ಏನು ಮಾಡ್ತಾ ಇದ್ರು ನೀವು? ಏನು ಮನೇಲಿ ಏನು ಮಲ್ಕೊಂಡಿದ್ರ ನೀವು? ಬಂದು ನಿಮ್ಮ ಜಾಗ ಇದ್ದಿದ್ರೆ ತೊಗೊಳ್ಬೇಕಾಗಿತ್ತು. ಇವಾಗ ಬಂದ್ಬಿಟ್ಟು ನೀವು ಸುಮ್ಮನೆ ನಮ್ಮ ಜಾಗ ಇದೆ ಅಂತ ಹೇಳಿ ಜನಕ್ಕೆ ತೊಂದರೆ ಕೊಟ್ಟು ಅಲ್ಲಿ ನಗರಸಭೆಯಲ್ಲಿ ಹೋಗ್ತೀರಾ, ಅಲ್ಲಿ ಹೇಳ್ತೀರಾ. ಅಲ್ಲಿ ಅವ್ರು ಕ್ಲೀನ್ ಮಾಡೋಕ್ಕೆ ಪಾಪ ಜಾಸ್ತಿ ಇದು ಮಾಡ್ತಾ ಇದ್ದಾರೆ. ಯಾರಿಗೂ ತೊಂದರೆ ಕೊಡೋಕೆ ಹೋಗ್ಬಿಡಿ. ಯಾರನ್ನ ಬಂದು ಇಲ್ಲಿ ಏನಾದರೂ ಪ್ರೈವೇಟ್ ಸರ್ವೆ ಮಾಡೋರ್ಗೆ ಬಂದು ಇದು ಮಾಡಿದ್ರೆ ಅದು ನಾವು ಇಲ್ಲಿ ಇರೋ ಜನಗೆ ಜೊತೆಯಲ್ಲಿ ತೊಗೊಂಡು ಅದು ನಿಮಗೆ ಸಕ್ತಾಗಿ ಪಾಠ ಕಳಿಸ್ತೀರಿ. ಏನಾದರೂ ನೀವು ಇಲ್ಲಿ ಬರ್ಬೇಕಂದ್ರೆ DC ಸಾಹೇಬ್ರ ಮುಖಾಂತರ ಅವ್ರ ಆದೇಶ ಮೇಲೆ ನೀವು ಇಲ್ಲಿ ಬರ್ರಿ. ಇಲ್ಲಾಂದ್ರೆ ಯಾರು ಇಲ್ಲಿ ಬರಬಾರ್ದು. ಇಲ್ಲಿ ಯಾರನ್ನ ಅವರು ಆದೇಶ ಇಲ್ದಿರ ಬಂದ್ರೆ ಗಲಾಟೆಗಳಾಗ್ತದೆ, ನೀವು ಎಷ್ಟು ತಿನ್ಕೊಂಡು ಹೋಗ್ತೀರಾ ಅಂತ ನಾನು ಮಾತಾಡ್ತೀನಿ.